ಟ್ಯಾಬ್ಲೋ ವಿಚಾರಕ್ಕೆ ಕಾಂಗ್ರೆಸ್ಗೆ ಸಿಎಂ ಬೊಮ್ಮಾಯಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಆಹಾ, ಕೆಪಿಸಿಸಿ ಅಧ್ಯಕ್ಷರದ್ದು ಏನ್ ಆರ್ಭಟ. 2009ರಲ್ಲಿ ಯುಪಿಎ ಸರ್ಕಾರ ಇದ್ದಾಗ ನಾವು ಟ್ಯಾಬ್ಲೋ ಕಳುಹಿಸಿದ್ವಿ. ಆಗ ಕಾಂಗ್ರೆಸ್ ಸರ್ಕಾರ ನಮ್ಮ ಟ್ಯಾಬ್ಲೋ ಪ್ರದರ್ಶನ ಮಾಡಲಿಲ್ಲ. ಆಗ ನಾವೇನು ಒತ್ತಡ ಹಾಕಿರಲಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಭಾಳ ಏನು ಆರ್ಭಟ, ಅನ್ಯಾಯ ಅಂತ. 2009ರಲ್ಲಿ UPA ಸರ್ಕಾರ ಇತ್ತು, ಶಬ್ದಚಿತ್ರ ಕಳಿಸಿಕೊಟ್ಟಿದ್ದು, ನಿರಾಕರಣೆ ಮಾಡಿದ್ದು. ಆವಾಗ ಇವ್ರು ಯಾರು ಮೇಲೆ ಒತ್ತಡ ಹೇರಿ ಅವ್ರದ್ದೇ ಸರ್ಕಾರ ಇತ್ತು, ಶಬ್ದಚಿತ್ರವನ್ನು ಮಾಡ್ಬೋದಾಗಿತ್ತು. ಕರ್ನಾಟಕದ ಬಗ್ಗೆ ಅಷ್ಟು ಸ್ವಾಭಿಮಾನ ಇದೆ, ಮಾಡಲಿಲ್ಲ, ಶಬ್ದಚಿತ್ರನೇ ಬರಲಿಲ್ಲ. ಅದಾದಮೇಲೆ ಕಂಟಿನ್ಯೂಸ್ ಆಗಿ 14 ವರ್ಷ ಬಂದಿದೆ. ಕಳೆದ ಬಾರಿ ಪ್ರಶಸ್ತಿ ಸಿಕ್ಕವ್ರಿಗೆ ಬೇರೆದ್ರು ಅವಕಾಶ ಕೊಡ್ಬೇಕನ್ನೋ ವಿಚಾರ. ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಅಷ್ಟೇ ಇತ್ತು. ಆದಾಗ್ಯೂ ನಾನು ರಕ್ಷಣಾ ಸಚಿವರಿಗೆ ಮಾತನಾಡಿದೆ, ನಮ್ಮ ಕೇಂದ್ರ ಸಚಿವರು ಜೋಶಿಯವರು ಕೂಡ ಮಾತಾಡಿದರು. ಈಗ ಶಬ್ದಚಿತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ. ಮತ್ತು ಕೇವಲ 8 ದಿವಸದಲ್ಲಿ ಶಬ್ದಚಿತ್ರವನ್ನು ತಯಾರು ಮಾಡಿ ನಾರಿ ಶಕ್ತಿ ಅನ್ನುವಂಥ ವಿಚಾರದಲ್ಲಿ, ನಾರಿ ಶಕ್ತಿ ಅಲ್ಲಪ್ಪ, ಅದನ್ನು ತಯಾರು ಮಾಡಿ ಅತ್ಯಂತ ಅದ್ಭುತವಾಗಿದೆ. ಆ ಶಬ್ದಚಿತ್ರ ಆಗ್ತದೆ. ಹೀಗಾಗಿ ಸಣ್ಣ ಸಣ್ಣ ಒಂದು ಭಾವನೆ ಬಿಟ್ಟು ಕರ್ನಾಟಕದ ವಿಷಯ ಇದ್ದಾಗ ಎಲ್ಲರೂ ಒಂದಾಗಬೇಕು ಅಂತ ನಾವೆಲ್ಲ ಇಟ್ಕೊಂಡಿದ್ದೇವೆ. ಈಗಲಾದರೂ ಅವ್ರು ಪಾಠ ಕಲಿ. ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಭಾಳ ಜನವರಿ 26ರಂದು ಗಣರಾಜ್ಯೋತ್ಸವ ನಿಮಿತ್ತ ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆಯಲಿರುವ ಪರೇಡ್ನಲ್ಲಿ ಪ್ರದರ್ಶನಗೊಳ್ಳಲು ಕರ್ನಾಟಕದ ನಾರಿ ಶಕ್ತಿ ಥೀಮ್ನ ಸ್ತಬ್ಧ ಚಿತ್ರ ಈಗ ಸಿದ್ಧಗೊಂಡಿದೆ. ತ್ಯಾಗದ ಸಂಕೇತವಾಗಿ ಸಸಿಗಳಿಗೆ ನೀರುಣಿಸಿ ವೃಕ್ಷ ಮಾತೆಯಾದಂತಹ ಸಾಲುಮರದ ತಿಮ್ಮಕ್ಕ, ತುಳಸಿಗೌಡ ಹಾಲಕ್ಕಿ ಹಾಗೂ ವೈದ್ಯರಿಲ್ಲದೆ ಸಾವಿರಾರು ಹೆರಿಗೆಗಳನ್ನು ಮಾಡಿಸಿದ ಸೂಲಗಿತ್ತಿ ನರಸಮ್ಮ ಅವರನ್ನ ಈ ಸ್ತಬ್ಧ ಚಿತ್ರ ಬಿಂಬಿಸಲಿದೆ. ಪರೇಡ್ನಲ್ಲಿ ಭಾಗವಹಿಸಲು ಅನುಮತಿ ದೊರೆತ ಕೇವಲ 7 ದಿನಗಳಲ್ಲಿ ಈ ಒಂದು ಸ್ತಬ್ಧ ಚಿತ್ರವನ್ನ ಸಿದ್ಧಪಡಿಸಲಾಗಿದೆ ಅನ್ನುವಂಥದ್ದು ವಿಶೇಷ. ಸತತ 13 ವರ್ಷಗಳ ಕಾಲ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಪಾಲ್ಗೊಂಡಿದ್ದಂತಹ ಕರ್ನಾಟಕಕ್ಕೆ ಈ ಬಾರಿ ಸ್ತಬ್ಧ ಚಿತ್ರ ಪ್ರದರ್ಶನ ಮಾಡುವುದಕ್ಕೆ ಮೊದಲಿಗೆ ಅವಕಾಶ ಸಿಕ್ಕಿರಲಿಲ್ಲ. ಈ ಕುರಿತು ರಾಜ್ಯದಲ್ಲಿ ತೀವ್ರ ಅಸಮಾಧಾನ, ಆಕ್ರೋಶ ವ್ಯಕ್ತ ಆಗಿತ್ತು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ರಾಜ್ಯದ ಅಧಿಕಾರಿಗಳ ಮುತುವರ್ಜಿಯನ್ನ ಮಾನ್ಯ ಮಾಡಿದಂತಹ ಕೇಂದ್ರ ಸರ್ಕಾರ ಕಡೆ ಕ್ಷಣದಲ್ಲಿ ಕರ್ನಾಟಕಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತು. ಕೇಂದ್ರ ಸರ್ಕಾರ ನೀಡಿದ 7 ದಿನಗಳ ಗಡುವಿನಲ್ಲೇ ಸ್ತಬ್ಧ ಚಿತ್ರ ಸಿದ್ಧವಾಗಿದ್ದು ಪರೇಡ್ನಲ್ಲಿ ಪ್ರದರ್ಶನ ನೀಡಲು ಸನ್ನದ್ಧವಾಗಿದೆ. ಇನ್ನು ಟ್ಯಾಬ್ಲೋ ಆರಿಸುವ ಸಲುವಾಗಿ ರಕ್ಷಣಾ ಇಲಾಖೆ ನಡೆಸಿದ 6 ಸಭೆಗಳಲ್ಲಿ 5 ಸಭೆಗಳ ಪರಿಣಿತರು ರಾಜ್ಯದ ಟ್ಯಾಬ್ಲೋ ಪರಿಕಲ್ಪನೆ ಉತ್ತಮವಾಗಿದೆ ಅಂತ ಹೇಳಿದ್ರು. ಹಲವು ಒತ್ತಡಗಳಿಂದ ಕೊನೆಯ ಸಭೆಯಲ್ಲಿ ಕರ್ನಾಟಕ ಟ್ಯಾಬ್ಲೋಗೆ ಕೆಂಪು ನಿಶಾನೆಯನ್ನ ತೋರಿಸಲಾಗಿತ್ತು. ಅಲ್ಲದೆ ಟ್ಯಾಬ್ಲೋ ಸಿದ್ಧಪಡಿಸಲು 7 ದಿನಗಳ ಅವಕಾಶವನ್ನ ಕೂಡ ಕೊಡಲಾಗಿತ್ತು. ಕೊನೆಗೂ ಕೂಡ ಈ ಬಾರಿ ಕರ್ತವ್ಯ ಪಥದಲ್ಲಿ ನಡೆಯುವಂತಹ ಜನವರಿ 26ರಂದು ನಡೆಯುವಂತಹ ಪಥಸಂಚಲನದಲ್ಲಿ ಕರ್ನಾಟಕದ ಟ್ಯಾಬ್ಲೋಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನು ಕೊನೆ ಕ್ಷಣದ ಅವಕಾಶವನ್ನ ಬಳಸಿಕೊಂಡಂತಹ ಕರ್ನಾಟಕದ ವಾರ್ತಾ ಇಲಾಖೆ ಅಧಿಕಾರಿಗಳು, ಆಯುಕ್ತರು ಅವರ ನೇತೃತ್ವದಲ್ಲಿ 7 ದಿನಗಳಲ್ಲಿ ಟ್ಯಾಬ್ಲೋವನ್ನ ಸಿದ್ಧ ಮಾಡುವಂತೆ ಅವರು ಬಹಳ ಮುತುವರ್ಜಿಯಿಂದ ಗಮನವಹಿಸಿ ಆ ಒಂದು ಟ್ಯಾಬ್ಲೋವನ್ನ ಈಗ ರೆಡಿ ಮಾಡಿದ್ದಾರೆ. ಕಲಾವಿದ ಶಶಿಧರ್ ಅಳಪ ನೇತೃತ್ವದ ತಂಡ ಈ ಒಂದು ಟ್ಯಾಬ್ಲೋವನ್ನ ವಿನ್ಯಾಸಗೊಳಿಸಿದ್ದಾರೆ. ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅನುಮತಿ ಸಿಕ್ತು. ಒಂದೇ ವಾರದಲ್ಲಿ ಈಗ ಕರ್ನಾಟಕದ ಟ್ಯಾಬ್ಲೋ ಸಿದ್ಧವಾಗಿದೆ. ಕರ್ನಾಟಕದ ನಾರಿ ಶಕ್ತಿ ಟ್ಯಾಬ್ಲೋಗೆ ಕೇಂದ್ರ ಸರ್ಕಾರ ಈಗ ಅಸ್ತು ಹೊಂದಿದೆ. ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ, ತುಳಸಿಗೌಡ ಹಾಲಕ್ಕಿ, ಸೂಲಗಿತ್ತಿ ನರಸಮ್ಮ ಇರುವ ನಾರಿ ಶಕ್ತಿ ಹೆಸರಿನ ಸ್ತಬ್ಧ ಚಿತ್ರ ಕೊನೆಯ ಕ್ಷಣದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಈಗ ಅನುಮತಿ ಸಿಕ್ಕಿದೆ.